ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮ್ಯಾಚಿಂಗ್ ಗ್ರಾಫ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮ್ಯಾಚಿಂಗ್ ಗ್ರಾಫ್ ಅಂತ ಅಂದ್ರೇನು, ಸೊ ಅದರಲ್ಲಿ ಬರುವಂತಹ ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್ ಅಂದ್ರೇನು, ಮ್ಯಾಕ್ಸಿಮಮ್ ಮ್ಯಾಚಿಂಗ್ ಗ್ರಾಫ್ ಅಂದ್ರೇನು, ಪರ್ಫೆಕ್ಟ್ ಮ್ಯಾಚಿಂಗ್ ಗ್ರಾಫ್ ಅಂದ್ರೇನು, ಅಥವಾ ಇದನ್ನ ನಾವು ಕಂಪ್ಲೀಟ್ ಮ್ಯಾಚಿಂಗ್ ಗ್ರಾಫ್ ಅಂತ ಕೂಡ ಕರಿಬಹುದು. ಸೊ ಹಂಗಂದ್ರೆ ಏನು ಅಂತ ಪ್ರತಿಯೊಂದನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. So first, what is matching graph? A matching graph is a subgraph of graph G. So ಒಂದು ಗ್ರಾಫ್ ಇದೆ ಅಂತ ಅಂದ್ರೆ ಅದರ subgraph where there are no edge adjacent to each other. ಅಂತ ಅಂದ್ರೆ ಎಡ್ಜ್ ಗಳು ಅಡ್ಜಸೆಂಟ್ ಆಗಿ ಇರಬಾರ್ದು, ಪಕ್ಕ ಇರಬಾರ್ದು. ಸೊ ನೋಡಿ ಇವಾಗ ತೋರಿಸ್ತೀನಿ. ಸೊ ಈ ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಆ ವರ್ಟಿಸಿಸ್ ಗಳನ್ನ ಯೂಸ್ ಮಾಡಿ. ಎ ಬಿ ನೆಕ್ಸ್ಟ್ ಸಿ ನೆಕ್ಸ್ಟ್ ಡಿ. ಸೊ ಇವಾಗ ನಾನು ಒಂದು ಎಡ್ಜ್ ಅನ್ನ ತಗೊಂತೀನಿ ಎ ಇಂದ ಬಿ ವರೆಗೂ, ಅಂತಂದ್ರೆ ಎ ಮತ್ತೆ ಬಿ ಮಧ್ಯೆ ಇರುವಂತ ಒಂದು ಎಡ್ಜ್ ಅನ್ನ ತಗೊಂತೀನಿ. ಸೊ ಈಗ ನಾನೇನಾದ್ರೂ ಬಿ ಮತ್ತೆ ಸಿ ಮಧ್ಯೆ ಇರುವಂತ ಎಡ್ಜ್ ಅನ್ನ ತಗೊಂಡ್ರೆ ಇವೆರಡು ಕೂಡ ಅಡ್ಜಸೆಂಟ್ ಆದಂಗೆ ಆಯ್ತು. ಅಡ್ಜಸೆಂಟ್ ಅಂತ ಅಂದ್ರೇನು ಪಕ್ಕ ಇದ್ದಂಗೆ ಆಯ್ತು, ಸರಿನಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾನು ಇದನ್ನ ತಗೋಬಾರ್ದು, ಈ ಎಡ್ಜ್ ಅನ್ನ ನಾನು ತಗೋಬಾರ್ದು. ನೆಕ್ಸ್ಟ್ ಈ ಎಡ್ಜ್ ಅನ್ನ ತಗೊಂಡೆ ಅಂತ ಅನ್ಕೊಳ್ಳಿ, E5. ಸೊ ಅವಾಗ ಕೂಡ ಏನಾಯ್ತು, ಇಲ್ಲಿ ನನಗೆ ಅಡ್ಜಸೆಂಟ್ ಆದಂಗೆ ಆಯ್ತು. ಸೊ ಅವಾಗಲೂ ಕೂಡ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್ ಎ ಇಂದ ಡಿ ಗೆ ತಗೊಂಡೆ ಅಂತ ಅಂದ್ರೆ ಅದು ಕೂಡ ಏನಾಯ್ತು, ಅಡ್ಜಸೆಂಟ್ ಆದಾಗ ಆಯ್ತು, ಎರಡು ಎಡ್ಜ್ ಗಳು ಅಡ್ಜಸೆಂಟ್ ಆದಾಗ ಆಯ್ತು. ಸೊ ಅದನ್ನು ಕೂಡ ನಾವು ತಗೋಬಾರ್ದು. ಸೊ ಇವಾಗ ಡಿ ಮತ್ತೆ ಸಿ ಅವುಗಳ ಮಧ್ಯೆ ಇರುವಂತಹ ಎಡ್ಜ್ ಅನ್ನ ತಗೋಬೋದಾ? ಎಸ್. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಈ ಎರಡು ಎಡ್ಜ್ ಗಳು ಅಡ್ಜಸೆಂಟ್ ಆಗಿಲ್ಲ. ಸೊ ಇನ್ನೊಂದು ಸಿಂಪಲ್ ಟೆಕ್ನಿಕ್ ಏನ್ ಗೊತ್ತಾ, ಡಿಗ್ರಿ ಆಫ್ ಈಚ್ ಅಂಡ್ ಎವ್ರಿ ವರ್ಟೆಕ್ಸ್ ಇನ್ ದ ಮ್ಯಾಚಿಂಗ್ ಗ್ರಾಫ್ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಸೊ ಡಿಗ್ರಿ ಏನಾಗಿರ್ಬೇಕು, ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೆ 1 ಆಗಿರ್ಬೇಕು ಅಲ್ವಾ, 0 ಆಗಿರ್ಬೇಕು. ಸೊ ನೋಡಿ ಇವಾಗ ಏದು ಡಿಗ್ರಿ ಏನು, ಕೇವಲ ಒಂದೇ ಒಂದು ಎಡ್ಜ್ ಅಟ್ಯಾಚ್ ಆಗಿರೋದು. ಸೊ ಇದರ ಡಿಗ್ರಿ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಬಿ ಡಿಗ್ರಿ ಎಷ್ಟು, ಒಂದೇ ಒಂದು ಎಡ್ಜ್ ಅಟ್ಯಾಚ್ ಆಗಿರೋದು. ಸೊ ಡಿಗ್ರಿ 1 ಆಯ್ತು. ಸೊ ಈಗ ಏನಾದ್ರೂ ನೀವು ಬಿ ಇಂದ ಸಿ ಗೆ ಏನಾದ್ರೂ ಎಡ್ಜ್ ಅನ್ನ ತಗೊಂಡಿದ್ರೆ ಡಿಗ್ರಿ ಆಫ್ ಬಿ ಏನಾಗ್ತಿತ್ತು, 2 ಆಗ್ತಿತ್ತು. ಸೊ ಕಂಡೀಷನ್ ಫೇಲ್ ಆಗ್ತಿತ್ತು. ಸೊ ಅದನ್ನ ತಗೋಬಾರ್ದು. ಅಂದ್ರೆ ಅದೇನಾದ್ರೂ ಕೂಡ ಅಡ್ಜಸೆಂಟ್ ಆಯ್ತು ಅಂತಂದ್ರೆ ಡಿಗ್ರಿ ಜಾಸ್ತಿ ಆಗ್ತದೆ, ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇರಬೇಕು. ಅದಕ್ಕಿಂತ ಜಾಸ್ತಿ ಆಯ್ತು ಅಂತಂದ್ರೆ ಆ ಎಡ್ಜ್ ಅನ್ನ ತಗೋಬಾರ್ದು. ನೆಕ್ಸ್ಟ್ ಏನಾದ್ರೂ ಎ ಮತ್ತೆ ಡಿ ಮಧ್ಯೆ ಇರುವಂತ ಎಡ್ಜ್ ಅನ್ನ ತಗೊಂಡಿದ್ರೆ ಏನಾಗೋದು, ಎದು ಡಿಗ್ರಿ 2 ಆಗ್ತಿತ್ತು. ಸೊ ಅವಾಗ ನಮ್ಗೆ ಕಂಡೀಷನ್ ಫೇಲ್ ಆಗ್ತಿತ್ತು. ಸೊ ಇವಾಗ ನೋಡಿ ಡಿ ಡಿಗ್ರಿ ಏನಿದೆ 1, ಯಾಕಂದ್ರೆ ಒಂದೇ ಒಂದು ಎಡ್ಜ್ ಇರೋದು. ನೆಕ್ಸ್ಟ್ ಸಿ ಡಿಗ್ರಿ ಏನಿದೆ 1, ಯಾಕಂತಂದ್ರೆ ಒಂದೇ ಒಂದು ಎಡ್ಜ್ ಇರೋದು. ಒಂದು 0 ಇರಬೇಕು, ಇಲ್ಲ ಅಂತಂದ್ರೆ 1 ಇರಬೇಕು. ಸೊ ಇನ್ನು ಪಾಸಿಬಲ್ ಮ್ಯಾಚಿಂಗ್ ಗ್ರಾಫ್ ಗಳನ್ನ ನಾನು ಬರೀಬಹುದು. ಸೊ ಇದನ್ನ ಮ್ಯಾಚಿಂಗ್ ಗ್ರಾಫ್ 1 ಅಂತ ತಗೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಮ್ಯಾಚಿಂಗ್ ಗ್ರಾಫ್ ಅನ್ನು ಬರೆಯೋಣ, ಎ ಬಿ ಸಿ ಡಿ, ಸರಿನಾ? ಸೊ ಇವಾಗ ಏನ್ ಮಾಡ್ತೀನಿ, ಎ ಮತ್ತೆ ಡಿ ಮಧ್ಯ ಒಂದು ಎಡ್ಜ್ ಅನ್ನ ತಗೊಂತೀನಿ. ನೆಕ್ಸ್ಟ್ ಬಿ ಮತ್ತೆ ಸಿ ಮಧ್ಯ ಒಂದು ಎಡ್ಜ್ ಅನ್ನ ತಗೊಂತೀನಿ. ಸೊ ಇವಾಗ ಡಿಗ್ರಿಯನ್ನ ನೋಡ್ತಾ ಹೋಗಿ, ಎದು ಡಿಗ್ರಿ ಇಸ್ 1, ಬಿದು ಕೂಡ ಡಿಗ್ರಿ ಇಸ್ 1, ಸಿದು ಕೂಡ ಡಿಗ್ರಿ ಇಸ್ 1, ಡಿದು ಕೂಡ ಡಿಗ್ರಿ ಇಸ್ 1. ಸೊ ಇನ್ನೊಂದೇನಾದ್ರೂ ಮಾಡ್ಬೋದಾ, ಇದನ್ನ M2 ಅಂತ ತಗೊಳ್ಳಿ. ದಿಸ್ ಇಸ್ M1, ದಿಸ್ ಇಸ್ M2. ನೆಕ್ಸ್ಟ್ ಎ ಬಿ ಡಿ ಸಿ ಅಲ್ವಾ? ಸೊ ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಲೈನ್ ಇದೆ ಅಲ್ವಾ, ಅಥವಾ ಸಾರಿ ಇಲ್ಲಿ ಎಡ್ಜ್ ಇದೆ ಅಲ್ವಾ, E5. ಸೊ ಆ E5 ಅನ್ನ ಮಾತ್ರ ತಗೊಂತೀನಿ. ಯಾಕೆ ಗೊತ್ತಾ, ಈಗೇನಾದ್ರೂ ಬಿ ಮತ್ತೆ ಸಿ ಮಧ್ಯೆ ಎಡ್ಜ್ ಅನ್ನ ತಗೊಂಡ್ರೆ ಏನಾಯ್ತು, ಡಿಗ್ರಿ 2 ಆಗುತ್ತೆ, ಮತ್ತೆ ಅಡ್ಜಸೆಂಟ್ ಆದಂಗೆ ಆಗುತ್ತೆ ಎಡ್ಜ್. ಸೊ ಅದನ್ನ ತಗೋಬಾರ್ದು. ನೆಕ್ಸ್ಟ್ ಡಿ ಮತ್ತೆ ಸಿ ಮಧ್ಯೆ ತಗೊಂಡ್ರು ಕೂಡ ಅಡ್ಜಸೆಂಟ್ ಆದಂಗೆ ಆಗುತ್ತೆ, ತಗೋಬಾರ್ದು. ನೆಕ್ಸ್ಟ್ ಎ ಮತ್ತೆ ಡಿ ಮಧ್ಯೆ ತಗೊಂಡ್ರು ಕೂಡ ಅಡ್ಜಸೆಂಟ್ ಆಗುತ್ತೆ, ತಗೋಬಾರ್ದು. ನೆಕ್ಸ್ಟ್ ಬಿ ಮತ್ತೆ ಎ ಮಧ್ಯೆ ಇರುವಂತ ಎಡ್ಜ್ ಅನ್ನ ತಗೊಂಡ್ರು ಕೂಡ ಅಡ್ಜಸೆಂಟ್ ಆಗುತ್ತೆ, ಸೊ ತಗೋಬಾರ್ದು. ಸೊ ಇವಾಗ ದಿಸ್ ಈಸ್ M3, ಮ್ಯಾಚಿಂಗ್ ಗ್ರಾಫ್ 3 ಅಂತ ಬರೀಬಹುದು. ಯಾಕೆ ನೋಡಿ, ಡಿಗ್ರಿ ಆಫ್ ಬಿ ಇಸ್ 1, ನೆಕ್ಸ್ಟ್ ಡಿಗ್ರಿ ಆಫ್ ಡಿ ಇಸ್ 1, ಯಾಕಂತಂದ್ರೆ ಒಂದ್ ಎಡ್ಜ್ ಕನೆಕ್ಟ್ ಆಗಿದೆ. ಡಿಗ್ರಿ ಆಫ್ ಎ ಇಸ್ 0, ಡಿಗ್ರಿ ಆಫ್ ಸಿ ಇಸ್ 0. ಡಿಗ್ರಿ ಏನಾಗಿರ್ಬೇಕು, ಲೆಸ್ ದೆನ್ ಆರ್ ಈಕ್ವಲ್ ಟು 1, 0 ಆಗಿರ್ಬೋದು, ಇಲ್ಲ 1 ಆಗಿರ್ಬೋದು. ನೆಕ್ಸ್ಟ್ ಇನ್ನೊಂದು ಕನ್ಸ್ಟ್ರಕ್ಟ್ ಮಾಡಬಹುದು ನಾವು ಬೇಕಾದ್ರೆ, ಎ ಬಿ ಸಿ ಡಿ. ಸೊ ಇದಕ್ಕೆ ಸ್ಟಾಪ್ ಮಾಡ್ತೀನಿ, ನಾನು ಯಾವುದೇ ಒಂದು ಎಡ್ಜ್ ಗಳನ್ನು ಕೂಡ ಯೂಸ್ ಮಾಡಲ್ಲ. ಸೊ ಎಡ್ಜ್ ಯೂಸ್ ಮಾಡದೇ ಇದ್ರೂ ಕೂಡ ಇದನ್ನ ನಾವು ಸಪರೇಟ್ ಸಬ್ ಗ್ರಾಫ್ ಆಗಿ ತಗೋಬಹುದು. ಸೊ ಇವಾಗ ಡಿಗ್ರಿ ಎಷ್ಟಾಗುತ್ತೆ, ಬಿ ದು 0, ಎ ಡಿಗ್ರಿ ಇಸ್ 0, ಡಿ ಡಿಗ್ರಿ ಇಸ್ 0, ಸಿ ಡಿಗ್ರಿ ಇಸ್ 0. ಸೊ ಇದನ್ನ M4 ಅಂತ ತಗೊಂತೀನಿ. ಸೊ ಇದು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದ್ಯಾ? ಎಸ್. ಸೊ ಡಿಗ್ರಿ ಆಫ್ ದಿ ವರ್ಟಿಸಿಸ್ ಆಲ್ ದಿ ವರ್ಟಿಸಿಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಸೊ 0 ಇದೆ, 0 ಇದೆ, 0 ಇದೆ, 0 ಇದೆ. ಸೊ ಇವಾಗ ಇದನ್ನ ಇಟ್ಕೊಂಡು ನಾನು ಮ್ಯಾಕ್ಸಿಮಲ್ ಅಂದ್ರೇನು, ಮ್ಯಾಕ್ಸಿಮಮ್ ಅಂದ್ರೇನು, ಪರ್ಫೆಕ್ಟ್ ಮ್ಯಾಚಿಂಗ್ ಗ್ರಾಫ್ ಅಂತ ಅಂದ್ರೇನು ಅಂತ ಡಿಸ್ಕಸ್ ಮಾಡ್ತೀನಿ. ಸೊ ಗೊತ್ತಾಯ್ತಾ, ಏನು ಕೇವಲ ವರ್ಟಿಸಿಸ್ ಗಳ ಡಿಗ್ರಿ 1 ಆಗಿರ್ಬೇಕು ಅಥವಾ 0 ಆಗಿರ್ಬೇಕು. ಇನ್ನೊಂದೇನು, ಎಡ್ಜ್ ಗಳು ಯಾವುದೇ ಕಾರಣಕ್ಕೂ ಕೂಡ ಅಡ್ಜಸೆಂಟ್ ಆಗಿ ಬರಬಾರ್ದು. ಸೊ ಅಡ್ಜಸೆಂಟ್ ಆಗಿ ಬಂದು ಅಂತಂದ್ರೆ ಅವುಗಳು ಡಿಗ್ರಿ ಜಾಸ್ತಿ ಆಗುತ್ತೆ. ಸೊ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ, ಅಷ್ಟೇ ಸಿಂಪಲ್. ಸೊ ಈಗ ಈ ಒಂದು ಗ್ರಾಫ್ಗೆ ನಾವು ಇಷ್ಟು ಮ್ಯಾಚಿಂಗ್ ಗ್ರಾಫ್ ಗಳನ್ನ ಡಿಸೈನ್ ಮಾಡಿದ್ವಿ. ಸೊ ಇವಾಗ ಫಸ್ಟ್ ಮ್ಯಾಕ್ಸಿಮಲ್
ಮ್ಯಾಚಿಂಗ್ ಗ್ರಾಫ್ ಅಂತ ಅಂದ್ರೆ ಏನು? ಎ ಮ್ಯಾಚಿಂಗ್ ಗ್ರಾಫ್ ಟು ವಿಚ್ ಫರ್ದರ್ ವಿ ಕೆನಾಟ್ ಆಡ್ ಎನಿ ಎಡ್ಜಸ್ ದಟ್ ಮೇ ಫೇಲ್ ದ ಕಂಡೀಷನ್. ಸೊ ಇವಾಗ ನೋಡಿ, ಮೊದಲನೇದು M1 ಅನ್ನ ತಗೊಳ್ಳೋಣ. ಸೊ ಇವಾಗ ಯಾವ್ಯಾವ ಎಡ್ಜ್ ಯೂಸ್ ಆಗಿರೋದು? ಎಡ್ಜ್ 1 ಯೂಸ್ ಆಗಿದೆ, ಎಡ್ಜ್ 3 ಯೂಸ್ ಆಗಿದೆ. ಸೊ ಈಗ ಯಾವ್ದಾದ್ರು ಎಡ್ಜ್ ಅನ್ನ ನಾನು ಇಲ್ಲಿ ಇನ್ಸರ್ಟ್ ಮಾಡ್ಬೋದಾ ಹೊಸದಾಗಿ ಅಂತ ನಾನು ಟ್ರೈ ಮಾಡ್ತೀನಿ. ನೋಡಿ, ಇಲ್ಲಿ E2 ಇದೆ, ಸೊ ಅದನ್ನ ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆಗಲ್ಲ. ಯಾಕೆ? ಇಲ್ಲೇನಾಗುತ್ತೆ, ಎರಡು ಎಡ್ಜ್ ಗಳು ಕೂಡ ಅಡ್ಜಸೆಂಟ್ ಆಗ್ಬಿಡ್ತವೆ, ಡಿಗ್ರಿ ಆಫ್ ಬಿ ಏನಾಗುತ್ತೆ 2 ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಎಡ್ಜ್ ಅನ್ನ ಯೂಸ್ ಮಾಡಂಗಿಲ್ಲ, ಯಾವುದು E2 ಅನ್ನ ಯೂಸ್ ಮಾಡಂಗಿಲ್ಲ. ನೆಕ್ಸ್ಟ್ E4 ಅನ್ನ ಏನಾದ್ರೂ ಕೂಡ ಹಾಕಿದ್ರೆ ಏನಾಗುತ್ತೆ, ಅಡ್ಜಸೆಂಟ್ ಆದಂಗಾಗುತ್ತೆ, ಡಿಗ್ರಿಗಳು ಚೇಂಜ್ ಆಗ್ತವೆ, ಸೊ ಮಾಡಂಗಿಲ್ಲ. ನೆಕ್ಸ್ಟ್ E5 ಅನ್ನ ನಾನು ಯೂಸ್ ಮಾಡಿದ್ರು ಕೂಡ ಬಿದು ಡಿಗ್ರಿ ಚೇಂಜ್ ಆಗುತ್ತೆ, ಡಿದು ಕೂಡ ಡಿಗ್ರಿ ಚೇಂಜ್ ಆಗುತ್ತೆ, ಮತ್ತೆ ಅಡ್ಜಸೆಂಟ್ ಆದಂಗ ಆಗ್ತವೆ ಎಡ್ಜಸ್ ಗಳು, ಸೊ ಯೂಸ್ ಮಾಡಂಗಿಲ್ಲ. ಈಗ ಏನಾಯ್ತು, ನಾವು M1 ಅನ್ನ ನಾವು ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್ ಅಂತ ಕರಿಬಹುದು. ಯಾಕೆ? ನಾವು ಹೊಸದಾಗಿ ಯಾವುದೇ ಒಂದು ಎಡ್ಜ್ ಅನ್ನ ಇನ್ಸರ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನೋಡಿ, ಟು ವಿಚ್ ದ ಫರ್ದರ್ ವಿ ಕೆನಾಟ್ ಆಡ್ ಎನಿ ಎಡ್ಜ್ ದಟ್ ಮೇ ಫೇಲ್ ದ ಕಂಡೀಷನ್. ಸೊ ಎಡ್ಜ್ ಅನ್ನ ಆಡ್ ಮಾಡಿದ ತಕ್ಷಣ ಕಂಡೀಷನ್ ಫೇಲ್ ಆಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಯಾವ ಒಂದು ಮ್ಯಾಚಿಂಗ್ ಗ್ರಾಫ್ಗೆ ಹೊಸದಾಗಿ ಎಡ್ಜ್ ಅನ್ನ ಆಡ್ ಮಾಡಕ್ಕಾಗಲ್ಲ, ಸೊ ಅದನ್ನ ಏನಂತ ಕರಿತೀವಿ? ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್ ಅಂತ ಕರಿತೀವಿ. ಸೊ ಇವಾಗ M1 ಈಸ್ ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್, ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್ ಅಂತ ಕರಿಬಹುದು, ಸರಿನಾ? ಈಗ M2 ಗೆ ಬನ್ನಿ. ನಾನೇನಾದ್ರೂ ಎ ಮತ್ತೆ ಬಿ ಮಧ್ಯೆ ಒಂದು ಎಡ್ಜ್ ಅನ್ನ ತಗೊಂಡೆ ಅಂತ ಅನ್ಕೊಳ್ಳಿ, E1 ಅನ್ನು. ಸೊ ಅವಾಗ ಏನಾಗುತ್ತೆ, ಅಡ್ಜಸೆಂಟ್ ಆದಂಗ ಆಗುತ್ತೆ ಎಡ್ಜ್ ಗಳು, ಸೊ ಈ ಕಂಡೀಷನ್ ಬರಲ್ಲ. ನೆಕ್ಸ್ಟ್ ಇಲ್ಲೇನಾದ್ರೂ ಎಡ್ಜ್ ಅನ್ನ ತಗೊಂಡ್ರೆ ಅವಾಗ ಕೂಡ ಅಡ್ಜಸೆಂಟ್ ಆದಂಗ ಆಗುತ್ತೆ, ಸೊ ತಗಬಾರ್ದು. ನೆಕ್ಸ್ಟ್ E5 ಅನ್ನ ಏನಾದ್ರೂ ಯೂಸ್ ಮಾಡಿದ್ರೆ ಅವಾಗ್ಲೂ ಕೂಡ ಅಡ್ಜಸೆಂಟ್ ಆದಂಗ ಆಗುತ್ತೆ, ಸೊ ತಗಬಾರ್ದು. ಸೊ ಇವಾಗ ನಾನು M2 ಗೂ ಕೂಡ ಹೊಸದಾಗಿ ಯಾವ್ದಾರ ಒಂದು ಎಡ್ಜ್ ಅನ್ನ ಆಡ್ ಮಾಡಕ್ ಆಗ್ತಾ ಇಲ್ಲ. ಸೊ ನಾನೇನ್ ಮಾಡ್ಬೋದು, M2 ಅನ್ನು ಕೂಡ ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್ ಅಂತ ಕರಿಬಹುದು. ನೆಕ್ಸ್ಟ್ M3 ಗೆ ಬರೋಣ. ಸೊ ಎ ಇಂದ ಬಿ ಗೆ ಇರುವಂತ ಎಡ್ಜ್ ಅನ್ನ ಹಾಕಿದ್ರೆ ಅಡ್ಜಸೆಂಟ್ ಆಗುತ್ತೆ. ನೆಕ್ಸ್ಟ್ ಎ ಇಂದ ಡಿ ಗೆ ಇರುವಂತ ಎಡ್ಜ್ ಅನ್ನ ಹಾಕಿದ್ರು ಕೂಡ ಅಡ್ಜಸೆಂಟ್ ಆಗುತ್ತೆ. ಬಿ ಇಂದ ಸಿ ಗೆ ಇರುವಂತ ಎಡ್ಜ್ ಅನ್ನ ಹಾಕಿದ್ರು ಕೂಡ ಅಡ್ಜಸೆಂಟ್ ಆಗುತ್ತೆ. ಡಿ ಇಂದ ಸಿ ಗೆ ಇರುವಂತ ಎಡ್ಜ್ ಅನ್ನ ಹಾಕಿದ್ರು ಕೂಡ ಅಡ್ಜಸೆಂಟ್ ಆಗುತ್ತೆ. ಸೊ ಇವಾಗ M3 ಗೂ ಕೂಡ ನಾನು ಹೊಸದಾಗಿ ಯಾವುದೇ ಒಂದು ಎಡ್ಜ್ ಅನ್ನ ಆಡ್ ಮಾಡಕ್ ಆಗ್ತಾ ಇಲ್ಲ, ಸೊ ಅದನ್ನು ಕೂಡ ನಾವೇನಂತ ಕರಿಬಹುದು, ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್ ಅಂತ ಕರಿಬಹುದು. ನೆಕ್ಸ್ಟ್ 4ನೇದಕ್ಕೆ ಬರ್ರಿ. ಸೊ ಈಗ ಎಲ್ಲದರಲ್ಲೂ ಇಲ್ಲಿ ಯಾವುದೇ ಒಂದು ಎಡ್ಜ್ ಅನ್ನು ಕೂಡ ನಾವು ಯೂಸ್ ಮಾಡಿಲ್ಲ. ಸೊ ಈಗ ನಾನು ಡೈರೆಕ್ಟ್ ಆಗಿ ಎ ಮತ್ತೆ ಬಿ ಮಧ್ಯೆ ಒಂದು ಎಡ್ಜ್ ಅನ್ನ ಹಾಕ್ಬೋದಾ? ಎಸ್. ಸೊ ಒಂದು ಎಡ್ಜ್ ಅನ್ನ ಹಾಕ್ತಾ ಇದ್ದೀನಿ, ಇಲ್ಲಿ ಯಾವುದೇ ಅಡ್ಜಸೆಂಟ್ ಎಡ್ಜ್ ಗಳಿಲ್ಲ. ನೆಕ್ಸ್ಟ್ ಡಿಗ್ರಿ ಏನಾಗುತ್ತೆ, ಡಿಗ್ರಿ ಆಫ್ ಎ ವಿಲ್ ಬಿಕಮ್ 1, ಡಿಗ್ರಿ ಆಫ್ ಬಿ ವಿಲ್ ಬಿಕಮ್ 1, ಸರಿನಾ? ಸೊ ಇವಾಗ 1 ಆಯ್ತು. ನೆಕ್ಸ್ಟ್ ಇಲ್ಲೂ ಕೂಡ ನಾನು ಆಡ್ ಮಾಡಬಹುದು ಅಲ್ವಾ? ಸೊ ಇವಾಗ ನಾವು ಆಡ್ ಮಾಡಬಹುದಾ ಇಲ್ವಾ? ಎಸ್, ಆಡ್ ಮಾಡಬಹುದು. ಸೊ ಇಲ್ಲೂ ಒಂದು ಎಡ್ಜ್ ಅನ್ನ ಆಡ್ ಮಾಡಬಹುದು, ಇಲ್ಲೂ ಒಂದು ಎಡ್ಜ್ ಅನ್ನ ಆಡ್ ಮಾಡಬಹುದು, ಸೊ ದಟ್ ದೇ ಆರ್ ನಾಟ್ ಅಡ್ಜಸೆಂಟ್ ಟು ಈಚ್ ಅದರ್. ಸೊ ಇವಾಗ ನಾವೇನ್ ಮಾಡಬಹುದು, M4 ಮ್ಯಾಚಿಂಗ್ ಗ್ರಾಫ್ 4 ಅನ್ನ ನಾವೇನಂತ ಕರಿಬಹುದು, ನಾಟ್ ಎ ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್, ನಾಟ್ ಎ ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್. ಯಾಕೆ? ಈ ಒಂದು ಮ್ಯಾಚಿಂಗ್ ಗ್ರಾಫಿಗೆ ನಾವು ಹೊಸದಾಗಿ ಎಡ್ಜ್ ಅನ್ನ ಆಡ್ ಮಾಡಬಹುದು, ಸೊ ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ಇಟ್ ಈಸ್ ನಾಟ್ ಎ ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್. ನೆಕ್ಸ್ಟ್ ಮ್ಯಾಕ್ಸಿಮಮ್ ಅಂತ ಅಂದ್ರೇನು? ಫಸ್ಟ್ ಅದು ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್ ಆಗಿರ್ಬೇಕು. ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್ ಅಂದ್ರೇನು? ಹೊಸದಾಗಿ ನಾನು ಎಡ್ಜ್ ಅನ್ನ ಆಡ್ ಮಾಡೋದಕ್ಕೆ ಆಗಬಾರ್ದು, ವಿತ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಡ್ಜಸ್, ಮ್ಯಾಕ್ಸಿಮಲ್ ಮ್ಯಾಚಿಂಗ್ ವಿತ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಡ್ಜಸ್. ಸೊ ಇಲ್ಲಿ ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್ ಗಳು ಯಾವ್ಯಾವ ಇದ್ದಿದ್ದು ನಮಗೆ? M1, M2, M3. ಸೊ ಇವಾಗ M1 ಅಲ್ಲಿ ಎಷ್ಟು ಎಡ್ಜ್ ಅನ್ನ ಯೂಸ್ ಮಾಡಿದ್ದೀನಿ? 1, 2. ಸೊ 2 ಎಡ್ಜ್ ಅನ್ನ ಯೂಸ್ ಮಾಡಿದ್ದೀನಿ. M2 ಅಲ್ಲಿ ಎಷ್ಟು ಎಡ್ಜ್ ಯೂಸ್ ಮಾಡಿದ್ದೀನಿ? 2 ಎಡ್ಜ್ ಯೂಸ್ ಮಾಡಿದ್ದೀನಿ. M3 ಅಲ್ಲಿ ಎಷ್ಟು ಎಡ್ಜ್ ಯೂಸ್ ಮಾಡಿದ್ದೀನಿ? 1 ಎಡ್ಜ್ ಅನ್ನ ಯೂಸ್ ಮಾಡಿದ್ದೀನಿ. ಸೊ ನಾನು ಏನ್ ಬರಿಬೇಕು ಅಂತಂದ್ರೆ, ಮ್ಯಾಕ್ಸಿಮಮ್ ಅಂತಂದ್ರೆ ಮ್ಯಾಕ್ಸಿಮಮ್ ಎಡ್ಜಸ್ ಯಾವ ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್ ಅಲ್ಲಿ ಯೂಸ್ ಆಗಿದೆ. ಸೊ ಯಾವ್ದನ್ನ ಬರೀಬಹುದು? M1 ಅಲ್ಲಿ ಮತ್ತೆ M2. ಯಾಕಂತಂದ್ರೆ ಎರಡರಲ್ಲೂ ಕೂಡ 2 ಎಡ್ಜಸ್ ಯೂಸ್ ಆಗಿದೆ. M3 ಅಲ್ಲಿ ಕೇವಲ 1 ಮಾತ್ರ ಯೂಸ್ ಆಗಿದೆ. ಸೊ ಏನಂತ ಬರೀಬಹುದು, M2 and M1 are maximum matching graph. ಸೊ ಈಗ ಪರ್ಫೆಕ್ಟ್ ಮ್ಯಾಚಿಂಗ್ ಗ್ರಾಫ್. ಸೊ ಪರ್ಫೆಕ್ಟ್ ಮ್ಯಾಚಿಂಗ್ ಗ್ರಾಫ್ ಅಂತ ಅಂದ್ರೆ ಸಿಂಪಲ್, ಮ್ಯಾಚಿಂಗ್ ಗ್ರಾಫ್ ಇನ್ ವಿಚ್ ಎವ್ರಿ ವರ್ಟೆಕ್ಸ್ ಮಸ್ಟ್ ಹ್ಯಾವ್ ಎಕ್ಸಾಕ್ಟ್ಲಿ 1 ಆಸ್ ದೇರ್ ಡಿಗ್ರಿ ಅಂತ ಅಂದ್ರೆ, ನಾವೊಂದು ಮ್ಯಾಚಿಂಗ್ ಗ್ರಾಫ್ ಅನ್ನ ತಗೊಂತಾ ಇದೀವಿ ಅಂತಂದ್ರೆ ಆ ಒಂದು ಮ್ಯಾಚಿಂಗ್ ಗ್ರಾಫ್ ಅಲ್ಲಿ ಇರುವಂತಹ ಎಲ್ಲಾ ವರ್ಟೆಕ್ಸ್ ಗಳ ಡಿಗ್ರಿ ಕೇವಲ 1 ಆಗಿರ್ಬೇಕು, 0 ಆಗಿರಬಾರ್ದು, ಕೇವಲ 1 ಮಾತ್ರ ಆಗಿರ್ಬೇಕು. ಸೊ ಇವಾಗ ಮ್ಯಾಚಿಂಗ್ ಗ್ರಾಫ್ 1 ಅನ್ನ ತಗೊಂಡ್ರೆ
ಡಿಗ್ರಿ ಆಫ್ ಎ ಇಸ್ 1, ಡಿಗ್ರಿ ಆಫ್ ಬಿ ಇಸ್ 1, ಡಿಗ್ರಿ ಆಫ್ ಸಿ ಇಸ್ 1, ಡಿಗ್ರಿ ಆಫ್ ಡಿ ಇಸ್ 1. ಸೊ ಏನಂತ ಕರಿಬಹುದು, M1 ಅನ್ನ ನಾನು ಪರ್ಫೆಕ್ಟ್ ಮ್ಯಾಚಿಂಗ್ ಗ್ರಾಫ್ ಅಂತ ಕರಿಬಹುದು. ನೆಕ್ಸ್ಟ್ M2 ಗೆ ಬಂದ್ರೆ ಡಿಗ್ರಿ ಆಫ್ ಎ ಇಸ್ 1, ಡಿಗ್ರಿ ಆಫ್ ಬಿ ಇಸ್ 1, ಡಿಗ್ರಿ ಆಫ್ ಸಿ ಇಸ್ 1, ಡಿಗ್ರಿ ಆಫ್ ಡಿ ಇಸ್ 1. ಸೊ ಇದನ್ನು ಕೂಡ ನಾವೇನಂತ ಕರಿಬಹುದು, ಪರ್ಫೆಕ್ಟ್ ಮ್ಯಾಚಿಂಗ್ ಗ್ರಾಫ್ ಅಂತ ಕರಿಬಹುದು. ನೆಕ್ಸ್ಟ್ ಮೂರನೇದಕ್ಕೆ ಬನ್ನಿ, ಡಿಗ್ರಿ ಆಫ್ ಎ ಇಸ್ 0. ಸೊ ಇಲ್ಲೇ ಕಂಡೀಷನ್ ಹೋಗ್ಬಿಡ್ತು, ಏನು ಎಲ್ಲಾ ವರ್ಟಿಸಿಸ್ ಗಳ ಡಿಗ್ರಿ ಕೂಡ ಎಕ್ಸಾಕ್ಟ್ಲಿ 1 ಆಗಿರ್ಬೇಕು, ಅವಾಗ ಮಾತ್ರ ಅದನ್ನ ನಾವು ಪರ್ಫೆಕ್ಟ್ ಅಥವಾ ಕಂಪ್ಲೀಟ್ ಮ್ಯಾಚಿಂಗ್ ಗ್ರಾಫ್ ಅಂತ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಇದಕ್ಕೆ ಬಂದ್ರೆ ಎಲ್ಲಾದ್ರದ್ದು ಕೂಡ 0 ಇದೆ ಡಿಗ್ರಿ, ಸೊ ಅದನ್ನ ಕನ್ಸಿಡರ್ ಮಾಡಕ್ಕಾಗಲ್ಲ. ಸೊ ಕೇವಲ M1 ಅಂಡ್ M2 ಆರ್ ದ ಪರ್ಫೆಕ್ಟ್ ಮ್ಯಾಚಿಂಗ್ ಗ್ರಾಫ್. ಇಷ್ಟೇ ಸಿಂಪಲ್. ಸೊ ಫಸ್ಟ್ ಏನ್ ಬರುತ್ತೆ, ಮ್ಯಾಚಿಂಗ್ ಗ್ರಾಫ್ ಅಂತ ಅಂದ್ರೆ ಏನು, ಮ್ಯಾಚಿಂಗ್ ಗ್ರಾಫ್ ಅಂದ್ರೆ ಏನು, ಎಡ್ಜ್ಗಳು ಅಡ್ಜಸೆಂಟ್ ಆಗಿರಬಾರ್ದು. ನೆಕ್ಸ್ಟ್ ಡಿಗ್ರಿ ಆಫ್ ದಿ ವರ್ಟಿಸಿಸ್, ಈಚ್ ಅಂಡ್ ಎವ್ರಿ ವರ್ಟಿಸಿಸ್ ಏನಾಗಿರ್ಬೇಕು, ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗಿರ್ಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಲ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಮ್ಯಾಚಿಂಗ್ ಗ್ರಾಫ್ ಆಗಿರ್ಬೇಕು. ಸೊ ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್ ಅಂತ ಅಂದ್ರೇನು, ಹೊಸದಾಗಿ ನನ್ನ ಹತ್ರ ಎಡ್ಜ್ ಅನ್ನ ಆಡ್ ಮಾಡೋದಕ್ಕೆ ಸಾಧ್ಯತೆ ಇರಬಾರ್ದು. ಸೊ ಯಾವ್ಯಾವ್ದ್ರಲ್ಲಿ ನಾನು ಹೊಸದಾಗಿ ಎಡ್ಜ್ ಅನ್ನ ಆಡ್ ಮಾಡಕ್ಕಾಗಲ್ಲ ಅವೆಲ್ಲ ಮ್ಯಾಕ್ಸಿಮಲ್ ಆಗ್ತವೆ. ನೆಕ್ಸ್ಟ್ ಮ್ಯಾಕ್ಸಿಮಲ್ ಆಗಿದ್ರೆ ಮಾತ್ರ ಮ್ಯಾಕ್ಸಿಮಮ್ ಆಗೋದಕ್ಕೆ ಸಾಧ್ಯ. ಸೊ ಮ್ಯಾಕ್ಸಿಮಲ್ ಅಲ್ಲಿ ಯಾವ ಒಂದು ಮ್ಯಾಕ್ಸಿಮಲ್ ಮ್ಯಾಚಿಂಗ್ ಗ್ರಾಫ್ ಅಲ್ಲಿ ಜಾಸ್ತಿ ಎಡ್ಜ್ ಗಳನ್ನ ಯೂಸ್ ಮಾಡಿರ್ತೀವಿ ಅದೇನಾಗುತ್ತೆ, ಮ್ಯಾಕ್ಸಿಮಮ್ ಮ್ಯಾಚಿಂಗ್ ಗ್ರಾಫ್ ಆಗುತ್ತೆ. ನೆಕ್ಸ್ಟ್ ಪರ್ಫೆಕ್ಟ್ ಮ್ಯಾಚಿಂಗ್ ಗ್ರಾಫ್ ಅಂತ ಅಂದ್ರೇನು, ಯಾವ ಒಂದು ಮ್ಯಾಚಿಂಗ್ ಗ್ರಾಫ್ ಗಳಲ್ಲಿ ನನ್ನ ಹತ್ರ ಎಲ್ಲಾ ವರ್ಟಿಸಸ್ ಗಳ ಡಿಗ್ರಿ 1 ಆಗಿರುತ್ತೆ, ಎಕ್ಸಾಕ್ಟ್ಲಿ 1, ಎಲ್ಲಾ ವರ್ಟಿಸಸ್ ಗಳ ಡಿಗ್ರಿ 1 ಆಗಿರುತ್ತೆ, ಅದನ್ನು ನಾವು ಪರ್ಫೆಕ್ಟ್ ಅಥವಾ ಕಂಪ್ಲೀಟ್ ಮ್ಯಾಚಿಂಗ್ ಗ್ರಾಫ್ ಅಂತ ಕರಿಬಹುದು. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.